ನೋಡಿ, ನಾವು ನಮ್ಮ ಪ್ರಾಕ್ಟೀಸ್ ಅಲ್ಲಿ ಪೇಷಂಟ್ಸ್ ಬಂದಾಗ ಅವ್ರಿಗೆ ಆಂಜಿಯೋಗ್ರಾಮ್ ರಿಕ್ವೈರ್ಮೆಂಟ್ ಇದ್ರೆ ನಾವು ಆಂಜಿಯೋಗ್ರಾಮ್ ಅಡ್ವೈಸ್ ಮಾಡಿದಾಗ ಅವ್ರು ಕಾಮನ್ ಪ್ರಶ್ನೆ ಏನಂದ್ರೆ, ಸರ್ ಇದು ಆಂಜಿಯೋಗ್ರಾಮ್ ಅಂದ್ರೆ ಏನು? ಸೊ ಇದು ಆಂಜಿಯೋಗ್ರಾಮ್ ಅಂದ್ರೆ ನೋಡಿ, ಕೊರನರಿ ಆಂಜಿಯೋಗ್ರಾಮ್ ಅಂದ್ರೆ ಇದೊಂದು ಸಿಂಪಲ್ ಟೆಸ್ಟ್. ಇದರಲ್ಲಿ ನಮ್ಮ ಕೈ ಅಥವಾ ಕಾಲಿನ ತೊಡೆಯದ ಏನು ಕೆಂಪು ರಕ್ತನಾಳ ಇದೆಯಲ್ಲ, ಅದರ ಮುಖಾಂತರ ನಾವು ಒಂದು ಕೆಥೆಡ್ರ್ ಅಂತ ಸ್ಮಾಲ್ ಟ್ಯೂಬ್ ನ ಪಾಸ್ ಮಾಡಿ ನಮ್ಮ ಹಾರ್ಟ್ ಏನು ರಕ್ತನಾಳಗಳಿದಾವೆ, ಕೊರನರಿ ರಕ್ತನಾಳ, ಅದರಲ್ಲಿ ಔಷಧಿ ಕೊಟ್ಟು ತಪಾಸಣೆ ಮಾಡ್ತೀವಂತೆ. ಏನು ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಸೊ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇದೆಯೋ ಇಲ್ಲೋ ಅನ್ನೋದಕ್ಕೆ 100% ಅಕ್ಯುರಸಿಯಿಂದ ನೀವು ಡಿಟೆಕ್ಟ್ ಮಾಡಬೇಕಾದ್ರೆ ನಿಮಗೆ ಕೊರನರಿ ಆಂಜಿಯೋಗ್ರಾಮ್ ಬೇಕು. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಹಾರ್ಟ್ ಅಲ್ಲಿ ಎಷ್ಟು ಬ್ಲಾಕೇಜ್ ಇದೆ, ಎಷ್ಟು ಪ್ರಮಾಣದಲ್ಲಿ ಇದೆ, ಮತ್ತೆ ಹಾಗೂ ಇದರಿಂದ ನಿಮ್ಗೆ ಏನು ಫ್ಯೂಚರ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಕೊರನರಿ ಆಂಜಿಯೋಗ್ರಾಮ್ ಒಂದು ಟ್ರೀಟ್ಮೆಂಟ್ ಅಲ್ಲ, ಇದು ಒಂದು ತಪಾಸಣೆ ಅಂತ ಹೇಳ್ಬೋದು. ಮತ್ತೆ ಇದು ಯಾರಿಗೆ ಬೇಕಾಗುತ್ತೆ? ಸೊ ಯಾರಿಗೆ ಆಂಜೈನಾ ಅಂತ ಏನ್ ಹೇಳ್ತೀವಿ, ನಡೆದ್ರೆ ಎದೆ ನೋವು ಬರೋದು, ದಮ್ ಕಟ್ಟೋದು, ಇಲ್ಲ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರಿಗೆ ಬೇಕಾಗುತ್ತೆ ಆಂಜಿಯೋಗ್ರಾಮ್, ಇಲ್ಲ ಹಾರ್ಟ್ ಪಂಪಿಂಗ್ ಯಾರು ಕಡಿಮೆ ಇದೆ ಅವರಿಗೂ ಸಹ ಈ ಆಂಜಿಯೋಗ್ರಾಮ್ ಟೆಸ್ಟ್ ಬೇಕಾಗುತ್ತೆ. ಇನ್ನು ಕೆಲವು ಜನರಿಗೆ ಡೌಟ್ ಏನಿರುತ್ತೆ, ಹೆದರಿಕೆ ಇರುತ್ತೆ ಅಂದ್ರೆ ಇದರಲ್ಲಿ ತುಂಬಾ ನೋವು ಆಗುತ್ತೆ ಅಂತ. ಇಲ್ಲ, ಈ ಟೆಸ್ಟ್ ಅಲ್ಲಿ ನಿಮ್ಗೆ ಒಂದು ಪಿನ್ ಪ್ರಿಕ್ ಬ್ಲಡ್ ಸ್ಯಾಂಪಲ್ ತಗೊಳ್ಳೋ ಹೇಗೆ ಎಷ್ಟು ನೋವು ಆಗುತ್ತೆ ಅಷ್ಟೇ ನೋವು ಆಗುತ್ತೆ. ಅದರಲ್ಲಿ ಸ್ಮಾಲ್ ಲೋಕಲ್ ಅನೆಸ್ಥೆಸಿಯಾ ಕೊಟ್ಬಿಟ್ಟು ಆಮೇಲೆ ನೋವು ಆಗದಾಗೆ ಈ ಪ್ರೊಸೀಜರ್ ನ ಸೇಫ್ ಆಗಿ ಮಾಡಬಹುದು. ಸೊ ಅದರಿಂದಾಗಿ ಕೊರನರಿ ಆಂಜಿಯೋಗ್ರಾಮ್ ಬಂದ್ಬಿಟ್ಟು ಇದೊಂದು ಸಿಂಪಲ್ ಹಾಗೂ ತುಂಬಾ ಕಡಿಮೆ ನೋವು ಆಗುವಂತ ಪ್ರೊಸೀಜರ್. ಸೊ ಅದರಿಂದಾಗಿ ಇದ್ರ ಬಗ್ಗೆ ಭಯ ಪಡೋದು ಬೇಕಾಗಿದೆ.